ಕಲರ್ಸ್ ಕನ್ನಡದವ್ರಿಗೆ ನನ್ನಿಂದ ಒಂದು ರಿಕ್ವೆಸ್ಟ್. ಈಗ ಜಸ್ಟ್ ಒಂದು ರೀಲ್ ನೋಡ್ತಾ ಇದ್ದೆ, ಯಾರೊಬ್ರು ಕಲರ್ಸ್ ಕನ್ನಡದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ರು ಡ್ಯಾನ್ಸ್ ರಿಯಾಲಿಟಿ ಶೋನ ಓಪನ್ ಮಾಡಿ ಅಂತ, ಒಂದು ಸ್ಟಾರ್ಟ್ ಮಾಡಿ ಅಂತ. ಸೊ ನಾನು ಕಲರ್ಸ್ ಕನ್ನಡ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಏನಂದ್ರೆ ಎಲ್ಲ ರಿಯಾಲಿಟಿ ಶೋ ಅಲ್ಲಿ ಏನಂದ್ರೆ ಫಿಸಿಕಲಿ ಫಿಟ್ ಇರೋಂಥವ್ರನ್ನೇ ತಗೊಳ್ತಾರೆ, ಯಾಕಂದ್ರೆ ಅವ್ರ ಕೈಲಿ ಆಗುತ್ತೆ ಅಂತ. ಬಟ್ ಯಾರು ಹೇಳಿ ಕೇಳಿ ಹೆಲ್ತ್ ಇಶ್ಯೂಸ್ ಮಾಡಿಕೊಂಡು ಏನು ಫಿಸಿಕಲಿ ಚಾಲೆಂಜ್ಡ್ ಆಗಿ ಬಂದಿರೋದಿಲ್ಲ. ಅವ್ರದ್ದು ಅಂತ ಡ್ರೀಮ್ಸ್ ಇರುತ್ತೆ. ಈಗ ನಾವು ಕಷ್ಟ, ಈಗ ಹೆಲ್ತ್ ಇಶ್ಯೂಸ್ ಇರೋರು, ಫಿಸಿಕಲಿ ಚಾಲೆಂಜ್ ಇರೋ ಪರ್ಸನ್ ಫಿಸಿಕಲಿ ಫಿಟ್ ಆಗಿರೋನ ಕುತ್ಕೊಂಡು ಟಿವಿಲಿ ನೋಡ್ಬೇಕಾದ್ರೆ ಹರ್ಟ್ ಆಗುತ್ತೆ. ನಾನು ನನ್ನ ಕೈ ಕಾಲು ಚೆನ್ನಾಗಿದ್ದಿದ್ರೆ, ನನ್ನ ಆರೋಗ್ಯನೂ ಚೆನ್ನಾಗಿದ್ದಿದ್ರೆ ನಾನು ಅಲ್ಲೇ ಇರ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಸೊ ಕಲರ್ಸ್ ಕನ್ನಡ ಇಸ್ ಸಮಥಿಂಗ್ ಎಲ್ಲರೂ ಇಷ್ಟಪಡುವಂಥ ಚಾನೆಲ್ ಅಂದ್ರೆ ಜಾಸ್ತಿ ಕಲರ್ಸ್ ಕನ್ನಡನೇ. ಸೊ ಅದಕ್ಕೆ ನಾನು ಕಲರ್ಸ್ ಕನ್ನಡ ಅವ್ರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊತಾ ಇದ್ದೀನಿ. ಒಂದು ಫಿಸಿಕಲಿ ಚಾಲೆಂಜ್ ಇರೋ ಪರ್ಸನ್ಗೆ ಒಂದು ಶೋ ಅನ್ನ ಓಪನ್ ಮಾಡಿ ಅವ್ರನ್ನೂ ಕೂಡ ಒಂದು ಆಪರ್ಚುನಿಟಿ ಕೊಡಿ. ಯಾಕಂದ್ರೆ ನಿಮ್ಮ ಚಾನಲ್ ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ತರ ಮಾಡೋದ್ರಿಂದ ನೀವು ಎಲ್ಲರೂ ಈಕ್ವಲ್ ಅಂತ ತೋರಿಸ್ಕೊಳ್ತೀರಾ. ಯಾಕಂದ್ರೆ ನೀವು ಯಾವುದು ಪಾರ್ಶಾಲಿಟಿ ತರ ಆಗ್ಲಿ ಯಾವ ತರನೂ ಮಾಡಿರೋದು ನಾನು ಕಂಡಿಲ್ಲ. ಸೊ TRPಗೋಸ್ಕರನೂ ಅವ್ರು ಏನು ಮಾಡೋದಿಲ್ಲ ಆ ತರ ನಾನು ನೋಡಿದ್ದೀನಿ. ಕಲರ್ಸ್ ಕನ್ನಡ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಕಲರ್ಸ್ ಕನ್ನಡ ಪ್ಲೀಸ್ ನೋಡಿ, ಥಿಂಕ್ ಅಬೌಟ್ ಇಟ್. ಈಗ ಫಿಸಿಕಲಿ ಫಿಟ್ ಅಲ್ಲದೆ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೂ ಕೂಡ ಒಂದು ಆಪರ್ಚುನಿಟಿನ ಕೊಟ್ಟು ನೋಡಿ. ಸೊ ಮೇ ಬಿ ಅವಾಗ ನಿಮ್ಮ ಮೇಲೆ ಇರೋ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಜನಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಒಪಿನಿಯನ್ ನಿಮಗೆ ತಪ್ಪನ್ಸಿದಲ್ಲಿ ಕ್ಷಮಿಸಿ, ಕರೆಕ್ಟ್ ಅನ್ಸಿದ್ರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.